ಥ್ಯಾಂಕ್ ಯು. ವಿಶೇಷವಾಗಿ ಇವತ್ತು ನೂತನವಾಗಿ ಮಹಿಳಾ ಘಟಕಕ್ಕೆ ರಾಷ್ಟ್ರೀಯ ಮಹಾಸಭಾದ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ಮೊದಲನೇದಾಗಿ ನಮ್ಮ ರಾಷ್ಟ್ರೀಯ ನಾಯಕರು, ಹಿರಿಯರು ಹಾಗೂ ತಂದೆ ಸ್ವರೂಪರಾದಂಥ ಶಾಮನೂರು ಶಿವಶಂಕರಪ್ಪ ಸಾಹೇಬರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದರ ಜೊತೆಗೇ ಉಪಾಧ್ಯಕ್ಷರಾದಂಥ ಹಿರಿಯರು ಆದಂಥ ಈಶ್ವರ್ ಖಂಡ್ರೆ ಸರ್ ಅವ್ರಿಗಾಗಿರ್ಬೋದು, ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಶಂಕರ್ ಬಿದ್ರಿ ಅವ್ರಿಗಾಗಿರ್ಬೋದು, ಕಾರ್ಯದರ್ಶಿಯಾದಂಥ ರೇಣುಕಾ ಸ್ವಾಮಿ ಅವ್ರಿಗಾಗಿರ್ಬೋದು, ಒಳಗೊಂಡಂತೆ ಎಲ್ಲ ಆಫೀಸ್ ಬೇರೆಯವ್ರಿಗೂ ಕೂಡ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಭಾಳ ದೊಡ್ಡ ಜವಾಬ್ದಾರಿಯನ್ನು ಇವತ್ತು ನನ್ನನ್ನು ನಂಬಿ ಒಂದು ವಿಶ್ವಾಸವನ್ನು ಇಟ್ಟು ಚಿಕ್ಕ ವಯಸ್ಸಿನಲ್ಲೇ ಅತಿ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅವರು ನನ್ನ ಮೇಲೆ ಏನು ವಿಶ್ವಾಸ ನಂಬಿಕೆನ ಇಟ್ಟಿದ್ದಾರೆ, ಅದಕ್ಕಿಂತ ಹೆಚ್ಚಿನದಾಗೆ ಕೆಲಸವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಆಲೋಚನೆಯನ್ನು ಹಮ್ಮಿಕೊಂಡಿದ್ದೀವಿ. ಅವರ ಒಂದು ಮಾರ್ಗದರ್ಶನದಲ್ಲಿ, ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ, ಎಲ್ಲ ಮಠಾಧೀಶರ ಒಂದು ಮಾರ್ಗದರ್ಶನದಲ್ಲಿ ಅವ್ರು ಯಾವ ರೀತಿ ಒಂದು ಹಾದಿಯನ್ನು ಕೊಡ್ತಾರೆ, ಅದರ ಜೊತೆಗೆ ನಮ್ಮ ಒಂದು ಸಲಹೆಗಳನ್ನು ಕೂಡ ಅದರಲ್ಲಿ ಸೇರ್ಪಡೆ ಮಾಡಿಕೊಂಡು ಖಂಡಿತವಾಗ್ಲೂ ಏನು ಅಖಿಲ ಭಾರತ ವೀರಶೈವ ಲಿಂಗಾಯತ ಅಂತಿದೆ ಅದನ್ನು ಗಟ್ಟಿಗೊಳಿಸುವಲ್ಲಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತೀವಿ. ಅದು ಇವಾಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸಮೀಕ್ಷೆ ಮಾಡಿದ್ದೀವಿ ಅಂತೇಳಿ ಅದನ್ನು ಒಪ್ತೀವಿ. ಆದರೆ ನಮಗೆ ಬೇರೆ ಆಧಾರಿತವಾಗಿ ಜಾತಿಗಣತೆ ಒಂದು ವಿಷಯ ಬಂದಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾವ ಒಂದು ನಿರ್ಧಾರವನ್ನು ಕೈಗೊಳ್ತಾರೋ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಇರ್ತೀವಿ. ಮತ್ತೊಮ್ಮೆ ಸಮೀಕ್ಷೆ ಆಗಲಿ ಅನ್ನೋವಂಥದ್ದು ನಮ್ಮ ಒಂದು ಅಭಿಪ್ರಾಯ. ಯಾಕಂತಂದರೆ ಇಡೀ ವೀರಶೈವ ಲಿಂಗಾಯತ 65 ಲಕ್ಷಕ್ಕಿಂತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದೀವಿ. ಎಲ್ಲ ಉಪಪಂಗಡಗಳು ಸೇರಿ ಒಂದು ಇನ್ನೂ ಹೆಚ್ಚಿನ ಸಂಖ್ಯೆ ಆಗ್ತೀವಿ ನಾವು. ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾವ ಒಂದು ನಿರ್ಧಾರ ತಗೋತಾರೋ ಅದಕ್ಕೆ ನಾವೆಲ್ಲರೂ ಭದ್ರಾಗಿ ಕೆಲಸ ಮಾಡ್ತೀವಿ. ಕೇಂದ್ರ ಸರ್ಕಾರ ಅವರಿಗೆ ಆದಷ್ಟು ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಒಂದು ಜಾತಿ ಗಣತೆ ಆಗಲಿ. ಯಾಕಂತಂದರೆ ನಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಇರುವಂಥವರು, ಪ್ರಾಮಾಣಿಕ ಒಂದು ವರದಿ ಹಾಗೂ ಸಂಖ್ಯೆ ಹೊರಗೆ ಬರಲಿ ಅಂತೇಳಿ ನಾನು ಅವ್ರಿಗೆ ಈ ಒಂದು ಅವ್ರ ಜಾತಿ ಗಣತೆಯನ್ನು ಕೈಗೆತ್ಕೊಂಡಿರೋಂಥದ್ದನ್ನು ನಾನು ಸ್ವಾಗತಿಸ್ತೀನಿ. ಮಾನ್ಯ ಪ್ರಧಾನಿಗಳು ಅದನ್ನು ಕೈಗೆತ್ಕೊಂಡಿರೋವಂಥದ್ದು, ಅದಕ್ಕೆ ರಾಹುಲ್ ಗಾಂಧಿಯವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವರು ಒಂದು ಒತ್ತಡ ಹಾಕಿದ್ದಕ್ಕೆ ಅವರಿಂದ ಒಂದು ಪ್ರಾಮಾಣಿಕ ಜಾತಿಗಣತೆ ಆಗಲಿ ಅಂತೇಳಿ ನನ್ನ ಒಂದು ಅಪೇಕ್ಷೆ. ನೋಡಿ, ನನ್ನ ಅನಿಸಿಕೆ, ನಮ್ಮ ಹಿರಿಯರ ಅನಿಸಿಕೆಯನ್ನು ನಾವು ತಗೋಬೇಕು. ನನ್ನ ಒಂದು ಅನಿಸಿಕೆ, ಲಿಂಗಾಯತ ಜೊತೆಗೆ ಉಪಪಂಗಡಗಳು ಬಂದರೆ ನಮ್ಮದೊಂದು ಸ್ಟ್ರೆಂತು ಗಟ್ಟಿ ಆಗುತ್ತೆ ಅನ್ನೋಂಥದ್ದು ನನ್ನದೊಂದು ಅಪೇಕ್ಷೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾವುದೊಂದು ಸಲಹೆಯನ್ನು ನೀಡ್ತಾರೆ ಆ ರೀತಿ ಒಂದು ಆಲೋಚನೆ. ನೋಡ್ರಿ, ಇದು ಅವರವರು ವೈಯಕ್ತಿಕಕ್ಕೆ ಬಿಟ್ಟಂಥ ವಿಚಾರ. ಇವತ್ತು ಸಾಕಷ್ಟು ವಿಚಾರಗಳನ್ನು ನೀವು ಕೂಡ ನೋಡಿದ್ದೀರಾ. ಇದರಲ್ಲಿ ನಾನು ಹೆಚ್ಚಾಗಿ ಏನು ಮಾತಾಡೋದಕ್ಕೆ ಬಯಸಲ್ಲ. ಈಗೇನು ನನಗೆ ಕೊಟ್ಟಿದ್ದಾರೆ ಜವಾಬ್ದಾರಿ, ಇದನ್ನು ನಾನು ನಿಭಾಯಿಸೋದಕ್ಕೆ ಬಯಸ್ತೀನಿ. ಇದು ಅವ್ರ ವೈಯಕ್ತಿಕ ಬಿಟ್ಟಿದ್ದು. ಇವತ್ತು ನನ್ನ ಪತಿಯವರಾಗಿರ್ಬೋದು, ಅವರು ವೈಯಕ್ತಿಕಕ್ಕೆ ಬಿಟ್ಟಂಥ ವಿಚಾರ. ಯಾರೂ ಕೂಡ ಈ ಥರ ಒಂದು ಇವಾಗ ಅವ್ರು ನೋಡ್ತಾ ಇದ್ದೀರ ದಿನನಿತ್ಯ ಬೆಳವಣಿಗೆಗಳು. ಆ ಒಂದು ನಿಟ್ಟಿನಲ್ಲಿ ಅವರವರ ವೈಯಕ್ತಿಕಕ್ಕೆ ಬಿಟ್ಟಂಥ ವಿಚಾರ. ಗುರುಗಳು ಇದಕ್ಕೆ ಮಾರ್ಗದರ್ಶನ ಮಾಡಬೇಕು. ಗುರುಗಳು ಒಂದು ಗಟ್ಟಿಯಾದ ನಿರ್ಧಾರ ತಗೋಬೇಕು ಅಂತ. ಇದು ನೋಡಿ, ಅವರು ವೈಯಕ್ತಿಕಕ್ಕೆ ಬಿಟ್ಟಂಥದ್ದು. ಇದರಲ್ಲಿ ನಾನೇನು ಹೇಳೋದಕ್ಕಾಗಲ್ಲ. ಈಗ ನನಗೇನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಪ್ರಾಮಾಣಿಕವಾಗಿ ನಿಭಾಯಿಸೋದಕ್ಕೆ ಧನ್ಯವಾದಗಳು.